ಶುರುವಾಗ್ತಿದೆ ಎಂದ್ರೆ ನೀರಿಗೆ ಅಭಾವ ಎದುರಾಗ್ತಿದೆ ಎಂದರ್ಥ. ಈ ನೀರಿನ ಅಭಾವ ಕೇವಲ ನಾಡಿಗೆ ಸೀಮಿತವಾಗಿಲ್ಲ, ಕಾಡಿನ ಪ್ರಾಣಿಗಳಿಗೂ ನೀರಿನ ಸಮಸ್ಯೆ ಎದುರಾಗುತ್ತದೆ. ಕಾಡಿನ ಕೆರೆಕಟ್ಟೆಯ ನೀರು ಬತ್ತಿ ಹೋಗುತ್ತದೆ. ಹೀಗಾಗಿ ಕಾಡಿನ ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳುವುದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಹೌದು, ಮೈಸೂರು ಜಿಲ್ಲೆಯ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಬೇಸಿಗೆ ಶುರುವಿನಲ್ಲೇ ಕೆರೆಗಳು ಬತ್ತಿ ಹೋಗಿವೆ. ಹೀಗಾಗಿ ಕಾಡು ಪ್ರಾಣಿಗಳು ನೀರಿಗಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ಕಾಡಿನಲ್ಲಿ ಕುಡಿಯುವುದಕ್ಕೆ ನೀರು ಸಿಗಲಿಲ್ಲ ಎಂದರೆ ವನ್ಯಜೀವಿಗಳು ನೀರನ್ನ ಅರಸಿ ನಾಡಿಗೆ ಬರುತ್ತವೆ. ಇದೇ ಕಾರಣದಿಂದಾಗಿ ಮಾನವ ಕಾಡು ಪ್ರಾಣಿ ಸಂಘರ್ಷಗಳು ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ವರದಿಯಾಗುತ್ತೆ. ಇದನ್ನ ತಪ್ಪಿಸುವುದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ನಾಗರಹೊಳೆಯಲ್ಲಿ ಬತ್ತಿ ಹೋಗಿರುವ ಕೆರೆಗಳಿಗೆ ಟ್ಯಾಂಕರ್ನ ಮೂಲಕ ನೀರನ್ನ ತುಂಬಿಸಲಾಗ್ತಿದೆ. ನಾಗರಹೊಳೆಯ ಅರಣ್ಯ ವ್ಯಾಪ್ತಿಯಲ್ಲಿ ಸುಮಾರು 18 ಕೆರೆಗಳಿದ್ದು ಪ್ರತಿದಿನ ಕಾಡು ಪ್ರಾಣಿಗಳು ಈ ಕೆರೆಗಳಿಗೆ ನೀರನ್ನ ಹರಿಸಿ ಬರುತ್ತವೆ. ಬೇಸಿಗೆ ಕಾಲ ಬಂತೆಂದರೆ 18 ಕೆರೆಗಳಲ್ಲಿ ಸುಮಾರು 10 ಕೆರೆಗಳ ನೀರು ಬತ್ತಿ ಹೋಗುತ್ತದೆ. ಕೆಲವು ಕಡೆ ಕೆರೆಗಳ ಸಮೀಪ ಕೊಳವೆ ಬಾವಿಗಳನ್ನು ಕೊರೆಸಿದ್ದು ಅದರಿಂದ ಕೆರೆಗೆ ನೀರನ್ನ ತುಂಬಿಸುವ ಕೆಲಸ ಮಾಡಿದ್ದಾರೆ. ಇನ್ನುಳಿದ ಕೆರೆಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನ ತುಂಬುವ ಕೆಲಸವನ್ನ ಮಾಡಲಾಗ್ತಿದೆ. ಪ್ರತಿದಿನ 3 ರಿಂದ 4 ಟ್ಯಾಂಕರ್ ನೀರನ್ನ ಒಂದೊಂದು ಕೆರೆಗೆ ತುಂಬಿಸಲಾಗ್ತಿದೆ. ಬೇಸಿಗೆ ಶುರುವಿನಲ್ಲಿಯೇ ಕಾಡಿನಲ್ಲಿರುವ ಕೆರೆಗಳು ಬತ್ತಿ ಹೋಗಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನು ಎಂಬುದು ಅರಣ್ಯ ಇಲಾಖೆ ಹಾಗೂ ಪರಿಸರ ಪ್ರೇಮಿಗಳ ಕಳವಳವಾಗಿದೆ. ಎಲ್ಲ ಇಡೀ ನಾಗರಹೊಳೆ ಟೈಗರ್ ರಿಸರ್ವ್ ಎಲ್ಲೆಲ್ಲಿ ಕೆರೆಗಳು ಬತ್ತುತ್ತಾ ಇರ್ತದೆ, ಎಲ್ಲಿ ನೀರುಗಳ ಪ್ರಮಾಣ ಕಡಿಮೆ ಆಗುತ್ತೆ, ಮೇಯ್ನಾಗಿ ಅಲ್ಲಿ ಬರೋ ಅಂಥ ಕೆರೆಗಳಿಗೆ ಟ್ಯಾಂಕರ್ಗಳ ಮುಖಾಂತರ ಮತ್ತು ಫ್ರಿಂಜ್ ಏರಿಯಾದಲ್ಲಿ ರೈತರು ಕೂಡ ನಮಗೆ ಈ ಅವರ ಬೋರ್ವೆಲ್ಗಳಿಂದ ನೀರು ಕೊಡ್ತಾರೆ. ಆ ನೀರನ್ನ ತುಂಬಿಸಿ ಪ್ರಾಣಿಗಳು ಅದರ ಒಂದು ಆವಾಸ ಸ್ಥಾನ ಬಿಟ್ಟು ಹೋಗದೇ ಇರೋ ರೀತಿ ಕಾಪಾಡ್ಕೊಳ್ಳೋಕ್ಕೋಸ್ಕರ. ಯಾಕಂದರೆ ಅದು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಈ ಮನುಷ್ಯ ಮತ್ತು ಪ್ರಾಣಿಗಳ ಸಂಘರ್ಷ ಆಗೋದು ಹೆಚ್ಚಾಗಿರ್ತದೆ. ಅದಕ್ಕೋಸ್ಕರ ಮತ್ತು ಪ್ರಾಣಿಗಳು ಒಳಗಡೆನೇ ಆ ಒಂದು ಟೆರಿಟೋರಿಯಲ್ ಫೈಟಿಂಗ್ ಆಗೋದು ಸಂದರ್ಭ ಜಾಸ್ತಿ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಮತ್ತು ಅವಕ್ಕೆ ಮೂಲತಃವಾಗಿ ನೀರು ಬೇಕಾಗಿರೋದ್ರಿಂದ ಅವು ಅಲ್ಲೇ ಆ ನೀರನ್ನು ಕುಡಿದು ವಾಸಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು 3 ತಿಂಗಳು ನಾವು ಈ ಕಾರ್ಯವನ್ನು ಮಾಡ್ತೀವಿ. ಆ ಕೆರೆಗಳಲ್ಲಿ ಅಂತಂದರೆ ನಿಮಗೆ ನಮ್ಮ ಅಂತರಸಂತೆ ವನ್ಯಜೀವಾಲಯ ತಗೊಂಡ್ರೆ ಸುಮಾರು 18 ಕೆರೆಗಳು ಬರುತ್ತೆ. ಆ ಕೆರೆಗಳಲ್ಲಿ ಬತ್ತೋಗೋ ಅಂಥದ್ದು ಆಲ್ಮೋಸ್ಟ್ ಒಂದು 10 ಕೆರೆಯಷ್ಟು ಬತ್ತೋಗ್ತವೆ. ಇನ್ನು ಉಳಿದಂಥ ಕೆರೆಗಳಲ್ಲಿ ನಮ್ಮಲ್ಲಿ ಆಲ್ರೆಡಿ ಸೋಲಾರ್ ಪಂಪ್ಡ್ ಆಟೋಮೆಟಿಕ್ ಇದಿದೆ. ಅಲ್ಲಿ ಯಾವಾಗಲೂ ಬೇಸಿಗೆ ಸಮಯದಲ್ಲಿ ನೀರು ತುಂಬ್ತಾನೆ ಇರುತ್ತೆ. ಉಳಿದು ಎಲ್ಲಿ ಫ್ರಿಂಜಲ್ಲಿ ಡ್ರೈ ಆಗೋಂಥ ಕೆರೆಗಳಿಗೆ ಮಾತ್ರ ನಾವು ಅದರಲ್ಲೂ ಮೇಯ್ನಾಗಿ ಬೇಕಾಗಿರೋಂಥ ಕೆರೆಗಳಿಗೆ ನೀರು ತುಂಬಿಸ್ತೀವಿ.